ಉಗಾರ್ ಪದ್ಮಾವತಿ ದೇವಿ ಮಂದಿರದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ರಾಜು ಕಾಗೆ ಅವರು ಪಕ್ಷಾತೀತವಾಗಿ ಸಹಕಾರ ನೀಡಿದ್ದಾರೆ. ಶೀತಲ್ ಪಾಟೀಲ್. ಶಾಸಕ ರಾಜು ಕಾಗೆ ಅವರು ನಮ್ಮ ಉಗಾರ್ ಬುದ್ರುಕ್ ಗ್ರಾಮದ ಶ್ರೀ ಪದ್ಮಾವತಿ ದೇವಿ ಮಂದಿರದ ಆವರಣದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪಕ್ಷಾತೀತವಾಗಿ ಸಹಕಾರ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಮಂದಿರದ ವತಿಯಿಂದ ಅವರನ್ನು ಅಭಿನಂದಿಸುತ್ತೇನೆ ಎಂದು ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಮುಖಂಡರಾದ ಶೀತಲ್ ಪಾಟೀಲ್ ತಿಳಿಸಿದ್ದಾರೆ. ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಾಜು ಕಾಗೆ ಅವರು ಇವತ್ತಿನ ದಿವಸ ಈ ಪದ್ಮಾವತಿ ಮಂದಿರದ ಆವರಣದಲ್ಲಿ ಒಂದು ಬೆಡ್ ಕಾಂಕ್ರೀಟ್ ಹಾಕುವಂಥ ಪೂಜೆಯನ್ನು ನೆರವೇರಿಸಿದರು. ನಾವು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡುವಾಗ ಇದಕ್ಕಿಂತ ಮುಂಚೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಒಂದು ಸಮುದಾಯ ಭವನವನ್ನು ನಾವು ಹಾಕಿದ್ದು, ಅಪ್ಲಿಕೇಶನ್ ಹಾಕಿದ್ದು. ಅದನ್ನು ಶಾಸಕರಿಗೆ ಒಂದು ಮಾತು ಹೇಳಿದ ಕೂಡಲೇ ಅವರು ಮಂಗಳವಾರ ದಿನಾಂಕ 20ರಂದು ತಾಲೂಕಿನ ಉಗಾರ್ ಬುದ್ರುಕ್ ಗ್ರಾಮದ ಗ್ರಾಮ ದೇವತೆ ಶ್ರೀ ಪದ್ಮಾವತಿ ದೇವಿ ಆವರಣದಲ್ಲಿ 15 ಲಕ್ಷ ಶಾಸಕರ ವಿಶೇಷ ಅನುದಾನದ ಕಾಂಕ್ರೀಟ್ ಬೆಡ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ರಾಜು ಕಾಗೆ ಅವರನ್ನ ಸನ್ಮಾನಿಸಿ ಮಾತನಾಡುತ್ತಿದ್ದರು. ಈ ಹಿಂದೆ ಪದ್ಮಾವತಿ ಮಂದಿರದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಅಲ್ಪಸಂಖ್ಯಾತರ ಇಲಾಖೆಗೆ ಮನವಿ ಸಲ್ಲಿಸಿದ್ದಾಗ ರಾಜು ಕಾಗೆ ಅವರು ವಿಶೇಷ ಪ್ರಯತ್ನದಿಂದ 50 ಲಕ್ಷ ಅನುದಾನ ಮಂಜೂರು ಮಾಡಿದ್ದು ಅದರ ಕೆಲಸ ಪ್ರಗತಿಯಲ್ಲಿದೆ. ಅದರಂತೆ ಈಗ ಮಂದಿರದ ಆವರಣದಲ್ಲಿ ಕಾಂಕ್ರೀಟ್ ಬೆಡ್ ನಿರ್ಮಾಣಕ್ಕೆ ತಮ್ಮ ಅನುದಾನದಲ್ಲಿ 15 ಲಕ್ಷ ನೀಡಿ ಇಂದು ಅದಕ್ಕೆ ಚಾಲನೆ ನೀಡಿದ್ದಾರೆ. ಮಂದಿರದ ಆವರಣದಲ್ಲಿ ಇನ್ನೂ ಅನೇಕ ಅಭಿವೃದ್ಧಿಗಳು ಆಗಬೇಕಿದೆ. ಶಾಸಕರು ಇದೇ ರೀತಿ ಸಹಕಾರ ನೀಡಲಿ ಎಂದು ಮನವಿ ಮಾಡಿದರು. ಒಂದ ಮಾತಿನಲ್ಲಿ ಯಾಕಂದ್ರೆ ವಿಶೇಷವಾಗಿ ಹೇಳೋದು, ಅವರ ಯಾವ ಪಕ್ಷ ಇರಲಿ ಎಂದೂ ಚುನಾವಣೆ ಆಗೋ ತನಕ ಅಷ್ಟೇ, ಚುನಾವಣೆ ಆದ ನಂತರ ಆ ಪಕ್ಷ ಈ ಪಕ್ಷ ಎಂದೂ ನೋಡಿಲ್ಲ. ನಿಜವಾಗಲೂ ನಮ್ಗೆ ಎಷ್ಟು ಸಾರಿ ಅವ್ರ ಗುಡಿ ಅವ್ರ ವಿರುದ್ಧನೂ ಇದೆವು, ಅವ್ರ ಗುಡಿನೂ ಇದೆವು, ಮತ್ತು ಅವ್ರ ವಿರುದ್ಧ ಇದೆವು. ಆದರೆ ನಮ್ಮದು ಅಷ್ಟೇ ಅಲ್ಲ, ಪ್ರತಿಯೊಂದು ಊರಾಗವ್ರು ಯಾವಾಗೂ ಪಕ್ಷಪಾತ ಮಾಡಿಲ್ಲ. ಚುನಾವಣೆ ಆಗೋ ತನಕ ಅಷ್ಟೇ ಪಕ್ಷಪಾತ. ಚುನಾವಣೆ ಆದ ಮರುದಿವ್ಸ ಎಲ್ಲರೂ ನಮ್ಮವ್ರು ಅಂತ ತಿಳ್ಕೊಂಡು ಈ ಒಂದು ಸಮುದಾಯ ಭವನಕ್ಕೆ 50 ಲಕ್ಷ ರೂಪಾಯಿಯನ್ನು ಮಂಜೂರು ಅಂತ ಮಾಡಿದಂಥ ಶಾಸಕರಿಗೆ ನಿಜವಾಗ್ಲೂ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಅವರಿಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದರ ಪ್ರಕಾರವಾಗಿ ಇಲ್ಲಿ ಪೇವರ್ಸ್ ಹಾಕಿದ್ದು ಮತ್ತು ಆದರೆ ಆ ಪೇವರ್ಸಿಂದ ಎಲ್ಲ ಕಡೆ ಬಿಲ್ಡಿಂಗ್ ಒಂದು ಸ್ವಲ್ಪ ಇಳಿಕತ್ತು, ನೀರು ಇಲ್ಲೇ ಇಳಿಕತ್ತು ಅಂದ ಕೂಡಲೇ ನಾವು ಅವ್ರಿಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ ಕೂಡಲೇ ಇಲ್ಲಿ ಹೊದ ಹೊರ್ತಾರೆ ಹೋಗಿ ಕೇಳಿದ ಕೂಡಲೇ ಹಿಂಗಿನ ಕಟ್ಟಂಗೆ ಐತ್ರಿ ಮತ್ತು ಬೆಡ್ ಇಟ್ಬೇಕೈತಿ ಅರ್ಜೆಂಟ್ ಅಂದ ಕೂಡಲೇ ಅದನ್ನು ಯಾವ ಮಂಜೂರೈತಿ ಬೇಡ, ಲಗೆ ಸಂದೀಪನ ಕರೆದ್ರೆ ನಿಜವಾಗ್ಲೂ ಕರೆದ ಮೇಲೆ ಎಷ್ಟು ಖರ್ಚು ಬರ್ತೀವಿ ಗೊತ್ತಿಲ್ಲ, ಅದನ್ನ ಎಲ್ಲ ಹೋಗಿ ಬೆಡ್ ಹಾಕತ್ತೆ ಅರ್ಜೆಂಟ್ ಅದ ದಿವಸ ಕಳಿಸ್ಕೊಟ್ರೆ. ಹೇಳೋ ತಾತ್ಪರ್ಯ ಎಷ್ಟೇ ಐತಿ, ಅವರ ಯಾವಾಗೂ ಯಾರ ಬೇರೆದವ್ರಪ್ಪ ಅವ್ರು ನಮ್ಮ ಓಟ್ ಹಾಕಿದ್ರು ಎಲ್ಲ ಎಂದೂ ವಿಚಾರ ಮಾಡಿಲ್ಲ. ನಿಜವಾಗ್ಲೂ ನನಗೆ ಭಾಳ ಒಂದು ಖುಷಿ ಏನು ಅನಿಸ್ತಂದರೆ ಈ ಒಂದು ಗ್ರಾಮ ದೇವತೆಯಾದ ಪದ್ಮಾವತಿ ದೇವಿಯ ಒಂದು ಆವರಣದಲ್ಲಿ ಅದು ಸುಮಾರು ಎಷ್ಟು 15 ಲಕ್ಷ ಬರ್ತದೆ, ಎಷ್ಟು ಬರ್ತದೆ ಅದು ಅನ್ನೋ ವಿಷಯ ಇಲ್ಲ. 15 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಬಂದು ಕೂಡ ಅದನ್ನು ಇಮಿಡಿಯೇಟಾಗಿ ಮಾಡೋಕ್ಕೆ ಹೇಳಿದ್ರು. ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಇದು ಮಾಡ್ತೇವೆ. ಅವು ಎರಡು ಕೆಲಸ ಮಾಡಿಕೊಡ್ಬೇಕಂತಲೇ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಶಾಸಕ ರಾಜು ಕಾಗೆ ಮಾತನಾಡಿ, ಅಭಿವೃದ್ಧಿಯ ವಿಷಯದಲ್ಲಿ ನಾನು ಎಂದೂ ಕೂಡ ಪಕ್ಷಪಾತ ಮಾಡಿಲ್ಲ. ಪದ್ಮಾವತಿ ಮಂದಿರದ ಅಭಿವೃದ್ಧಿಗೆ ತಾವು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಯಾರ್ದು ಸ್ವಾರ್ಥವಾದ ಕೆಲಸ ಅಲ್ಲ, ವೈಯಕ್ತಿಕ ಡಾಕ್ಟರ್ ನಿಮ್ಮದು ಅಲ್ಲ, ಶೀತಲ್ದು ಅಲ್ಲ, ಯಾರು ವೈಯಕ್ತಿಕ ಯಾರ್ದು ಅಲ್ಲ, ದೇವ್ರ ಗುಡಿದ ಕೆಲಸ ಐತಿ. ದೇವ್ರ ಗುಡಿ ಅಂದರೆ ಇಡೀ ಊರ ಸಮಾಜ ಎಲ್ಲೆಲ್ಲೆಲ್ಲೋ ಜನ ಬರ್ತಾರೆ ಇಲ್ಲಿ ಪದ್ಮಾವತಿಗೆ. ನನಗೂ ಬೇಕಲ್ಲ, ನನಗೂ ಆಶೀರ್ವಾದ ಬೇಕಲ್ಲ. ನಿಮ್ಮ ಸಲುವಾಗಿ ಮಾಡಕತ್ತಿಲ್ಲ, ನಿಮ್ಮದು ಏನೂ ಸಂಬಂಧ ಇಲ್ಲ. ನನಗೆ ದೇವ್ರ ಒಲೆಯಲ್ಲಿ ತಾಯಿ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕದೇವು ಏನ್ರಿ. ಅದಕ್ಕಾಗಿ ದೇವ್ರ ಕೆಲಸ ಐತಿ. ಇಲ್ಲಿ ಯಾರು ಬಂದು ಕೇಳಿದ್ರೆ ನಾನು ಎಲ್ಲಿ ಇಡೀ 50 ವರ್ಷದಲ್ಲಿ ಯಾರು ಬೇಕಾದವ್ರು ದೇವ್ರ ಇರ್ತದ್ರು, ಯಾವ ಪಕ್ಷ ಪಂಗಡ ಯಾವ ಜಾತಿ ಮತ ಪಂಥ ಎಂದೂ ನೋಡಿಲ್ಲ. ಗುಡಿ ಕಟ್ಟಾರ ದೇವ್ರಿ ಅಂದ್ರೆ ಎಷ್ಟೋ ಸಲ ನನ್ನ ಕೈಲಿನೂ ಕೊಟ್ಟಿದ್ದೀನಿ, ಎಷ್ಟೋ ಸಲ ಸರ್ಕಾರದಲ್ಲಿ ಕೊಟ್ಟಿದ್ದೀವಿ. ಮೊನ್ನೆ ಒಂದು ಕೂಡಿ ಹೋಗಿದ್ದ ಅಲ್ಲಿ
ಅಲ್ಲಿ ಒಂದು 50-60 ಡೆಸ್ಕ್ಗಳು ಕಡಿಮೆ ಇದಾವೆ ಅಂತ ಹೇಳಿದ್ರಲ್ಲಿ ಬಳಿಗಿರಿಯಾಗ ಎಷ್ಟು ಬಂದವ ಅಂತ ಕೇಳಿನ ನಾವು 4,500 ಬಂದಿದ್ದಾವೆ ಅಂತೇಳಿ ಎಷ್ಟು ಬಂದ 50-60 ಡೆಸ್ಕ್ಗೆ ಎಷ್ಟು ಬೀಳ್ತಾವೆ ಒಂದು 2 ಲಕ್ಷ ರೂಪಾಯಿ. ಅದ್ರ ಸಲುವಾಗಿ ಸರ್ಕಾರ ಕಡೆ ಯಾಕೆ ಹೋಗ್ತೀವಿ, ನಾಳೆ ಬರ್ರಿ ಮುಂಚೆನೇ ಬಂದು ರೊಕ್ಕ ಒಯ್ದು ಅಂತ ಹೇಳಿದ್ವಿ ನಾವು. ನಾವೆಲ್ಲ ವಿಷಯಗಳು ಸ್ಕೂಲ್ದಾಗಿರುತ್ತೆ, ಸ್ಕೂಲ್ದಾಗ ಮಕ್ಕಳು ಯಾರು ನಮ್ಮ ಮಕ್ಕಳನ್ನ ಕಲಿತಿರ್ತಾವಲ್ಲ, ಎಲ್ಲ ನಮ್ಮ ಮೆಂಟ್ಯಾಲಿಟಿ ಹಿಂಗಿರಬೇಕು. ಯಾರ್ದು ನಮ್ಮ ವಿರೋಧ ಇದ, ನಮ್ಮ ಇರ್ಸೆ ಇದ, ನಾವು ಬೇರೆ ಜಾತಿಯಾಗ ಇದ, ನಾವು ಬೇರೆ ಸಮಾಜದವ ಇದ, ಇದನ್ನೆಲ್ಲ ತಿಳ್ಕೊಂಡು ದೇಶ ಹಾಳು ಮಾಡಕತ್ತವ್ರು ಯಾರಂದ್ರೆ ನಾವು. ಭಾರತೀಯ ದೇಶದಲ್ಲಿ ಉಳಿದವರೆಲ್ಲ ಭಾರತೀಯ ಪ್ರಜೆಗಳು ಎಲ್ಲರೂ ಬದುಕಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ 2 ಹೊತ್ತು ಊಟ ಮಾಡಿ ಎಲ್ಲರೂ ಸುಖ ನಿದ್ದೆ ಮಾಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ. ಎಲ್ಲರಿಗೂ ಶಿಕ್ಷಣದಿಂದ ವಂಚಿತ ಆಗಬಾರ್ದು, ಅಲ್ಲೇ ಮೂಲಭೂತ ಸೌಲಭ್ಯಗಳಿಂದ ಯಾವ ವ್ಯಕ್ತಿಯೂ ವಂಚಿತ ಆಗಬಾರ್ದು, ಎಲ್ಲರಿಗೂ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂದರೆ ಸರ್ಕಾರ ಧ್ಯೇಯದಲ್ಲಿರೋದನ್ನ ಇನ್ನು ಸರ್ಕಾರ ಎಲ್ಲರ ಕಡೆ ಭಾಳ ನಮಗೆ ಯಾವ್ಯಾವ ಕೆಲಸಗಳಿರಲಿ ಅವೆಲ್ಲ ಕೆಲಸಗಳು ಮಾಡುವಂಥ ಸಾಕಷ್ಟು ಬಜೆಟನ್ನು ಕೊಡ್ತಾ ಇದ್ದಾರೆ. ಏನೂ ಕೆಲಸ ದೇವಸ್ಥಾನ ಯಾವಾಗೂ ಬರೀ ನೀವು ರಾತ್ರಿ 12 ಗಂಟೆಗೆ ಬಂದ್ರೆ ನಾನು ಮಾಡ್ತೀನಿ ನಿಮ್ಗೆ ಹೇಳಿದ್ದೀನಿ. ನನಗೆ ಸಮಯ ಇಲ್ಲ, ಭಾಳ ಕಾರ್ಯಕ್ರಮ ನನಗೆ 5-6 ಕಡೆ ಕಾರ್ಯಕ್ರಮ ಇದಾವು, ಅದಕ್ಕೆ ನಾನು ಬಿಡ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ಮುಖಂಡರಾದ ದೀಪಕ್ ಪಾಟೀಲ್, ದಾದಾ ಆಳಪ್ಪನವರ್, ಭರತೇಶ್ ಖಂಡೇರಾಜುರೆ, ಭರತ್ ಕೋತ್, ಪ್ರಮೋದ್ ಪಾಟೀಲ್, ಸುರೇಶ್ ವಸವಾಡಿ, ಪ್ರಮೋದ್ ಹೊಸೂರೆ, ಅಣ್ಣಾಸಾಬ್ ಭಾಂಗ್ರೆ, ರಾವ್ಸಾಬ್ ಸಾಜನೆ, ಡಾಕ್ಟರ್ BA ಪಾಟೀಲ್, ಅಮೀನ್ ನೇಜ್ಕರ್, ಮನೋಹರ್ ಚೌಗ್ಲೆ, ಸುಭಾಷ್ ಖಂಡೇರಾಜುರೆ, ಸುರೇಶ್ ಕುಸನಾಳೆ, ಗುತ್ತಿಗೆದಾರ ಸಂದೀಪ್ ಖರಾಡೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಉಗಾರ್ ಬುದ್ರುಕ್ದಿಂದ ಬಸವರಾಜ್ ತಾರ್ದಾಳೆ.